ಕೇಸಸ್ಗಳು ನಡಿಬೇಕಾದ್ರೆ ಸ್ವಲ್ಪ ವರ್ಷ ಆದ್ಮೇಲೆ ನಿಮಗೆ ಅಥವಾ ಆಪೋಸಿಟ್ ಪಾರ್ಟಿಗೆ ಅಯ್ಯೋ ರಾಜಿ ಮಾಡ್ಕೊಬಿಡೋಣಪ್ಪ, ಇನ್ನು ಎಷ್ಟು ವರ್ಷ ನಡೆಯುತ್ತೆ ಇದು ಗೊತ್ತಿಲ್ಲ ಅಂತ ಅನ್ಸಿದ್ರೆ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಇರುವ ಆಪ್ಷನ್ ಅಂದ್ರೆ ಅದು ವಿಡ್ರಾವಲ್ ಸೂಟ್ ಅಂದ್ರೆ ಕೇಸನ್ನ ಹಿಂಪಡೆಯುವಿಕೆ. ಇದು ಆರ್ಡರ್ 23 ರೂಲ್ 1 ಅಡಿಯಲ್ಲಿ ಕ್ವಾಲಿಫೈಡ್ ವಿಡ್ರಾವಲ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಹೆಚ್ಚಿನ ಸಂದರ್ಭದಲ್ಲಿ ರಾಜಿ ಅಂದ್ರೆ ಏನಾಗುತ್ತೆ, ಇಲ್ಲೆಲ್ಲ ಹೊರಗಡೆ ಮಾತಾಡ್ಕೋತೀವಿ, ಅದೇನಾದ್ರು ಸರಿ ಹೋಗದೆ ಇದ್ರೆ ಈ ತರ ಕ್ವಾಲಿಫೈಡ್ ವಿಡ್ರಾವಲ್ಗೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಮುಂದೆ ಅಲ್ಲಿ ಸರಿ ಬರ್ದೇ ಇದ್ರೂ ಸಹಿತ ಕೇಸ್ ಯಾವ ಹಂತದಲ್ಲಿ ನಿಂತಿದೆ ಅಲ್ಲಿಂದ ಮುಂದುವರ್ಸೋದಕ್ಕೆ ಸಾಧ್ಯ ಇದೆ. ಆದ್ರೆ ನೀವೇನಾದ್ರೂ ಆಬ್ಸಲ್ಯೂಟ್ ವಿಡ್ರಾವಲ್ ಅಂದ್ರೆ ಕೋರ್ಟಿನ ಪರ್ಮಿಷನ್ ಇಲ್ಲದೆ ನೀವೇನಾದ್ರೂ ಕೇಸನ್ನ ವಾಪಸ್ ತಗೋಬಿಟ್ರೆ ಅಂತಹ ಸಂದರ್ಭದಲ್ಲಿ ಮತ್ತೆ ಅಲ್ಲೇನಾದ್ರು ಸರಿ ಹೋಗಿಲ್ಲ ಅಂದ್ರೆ ಪುನಃ ಹೊಸದಾಗಿಂದ ಕೇಸನ್ನ ಹಾಕ್ಬೇಕಾಗುತ್ತೆ. ಸೊ ಯಾಕೆ ಅಷ್ಟೊಂದೆಲ್ಲ ಪ್ರೊಸೀಜರ್ ಮಾಡ್ಕೋತೀರಾ? ಈ ತರ ಕ್ವಾಲಿಫೈಡ್ ವಿಡ್ರಾವಲ್ಗೆ ಒಂದು ಅಪ್ಲಿಕೇಶನ್ ಹಾಕೊಳ್ಳೋದು ತುಂಬಾ ಒಳ್ಳೇದು. ಈ ವಿಷಯ ನಿಮ್ಗೆಲ್ಲ ಸಹಾಯ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಲೀಗಲ್ ಬೈಟ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ.